ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ವರ್ಷದ ಮೊದಲನೇ ದಿನನೂ ನಮ್ಮ ರಾಯರ ವಾರನೇ ಬಂದಿತ್ತು. ಹಾಗೆ ವರ್ಷದ ಮೊದಲನೇ ಹಬ್ಬನೂ ಕೂಡ ಸಂಕ್ರಾಂತಿ ಹಬ್ಬನೂ ನಮ್ಮ ರಾಯರ ವಾರನೇ ಬಂದೈತೆ. ರಾಯರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಹಾಗೆ ಈ ವರ್ಷ ನಿಮ್ಮ ಆಸೆ ಕನಸುಗಳು ಎಲ್ಲ ನೆರವೇರ್ಲಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮನೆ ಸಂಕ್ರಾಂತಿ ಹಬ್ಬದ ರಂಗೋಲಿ ಇವತ್ತು ಈ ತರ ಐತೆ. ಒಂದ್ ಸ್ವಲ್ಪ ಸಗಣಿ ತಂದು ಸಾರಿಸಿ ಈ ತರ ರಂಗೋಲಿ ಹಾಕಿದ್ವಿ. ನಮ್ಮನೆ ಸಂಕ್ರಾಂತಿ ಹಬ್ಬದ ರಂಗೋಲಿ ಇವತ್ತು ಈ ತರ ಐತೆ. ಹಾಗೆ ಹೇಗೈತೆ ಅಂತ ಕಮೆಂಟ್ ಮಾಡ್ರಿ. ಇನ್ ತುಳಸಿ ಕಟ್ಟೆನು ತೊಳೆದು ತುಳಸಿ ಕಟ್ಟಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ತುಳಸಿ ಕಟ್ಟೆ ಮುಂದೆನು ಒಂದ್ ಕಬ್ಬಿನ ಜಲ್ಲೆದ್ ರಂಗೋಲಿ ಹಾಕಿದೀವಿ. ಈ ರಂಗೋಲಿನ ರಾತ್ರಿನೇ ಹಾಕಿದ್ವಿ. ಇವಾಗ ಸಾರ್ಸಿದ್ರೆ ತಿರ್ಗಾ ಎಲ್ಲ ಕೆಸರಾಗ್ತತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಬಣ್ಣ ಹಾಕ್ಬಿಟ್ಟಿದ್ವಿ. ಇವಾಗ ಎಲ್ಲ ಚೆನ್ನಾಗಿ ಒಣಿಕೊಂಡೈತೆ. ಹಾಗೆ ಚೆನ್ನಾಗೂ ಕಾಣ್ತಾ ಇತ್ತು. ಇನ್ನು ಇವಾಗ ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದ್ವಿ. ಇವತ್ತಿನ ಅಡುಗೆಗೆ ಮಾಮೂಲಿ ಎಲ್ಲರ ಮನೇಲೂ ಏನು ಮಾಡ್ತಾರೋ ಅದೇ. ಸಂಕ್ರಾಂತಿ ಹಬ್ಬಕ್ಕೆ ಇದ್ಕಿದ ಬೇಳೆ ಸಾಂಬಾರು ಎಲ್ಲರ ಮನೇಲೂ ಮಾಡ್ತಾರೆ. ಹಾಗೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇವೆಲ್ಲಾನು ಬೇಯಿಸಿದ್ವಿ. ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತೇಳಿ ಒಂದು ಸ್ವಲ್ಪ ಸಿಹಿ ಪೊಂಗಲನ್ನು ಮಾಡ್ತಾ ಇದ್ರು ನಮ್ಮಮ್ಮ. ಹಾಗೆ ಇನ್ನೊಂದು ಕಡೆಗೆ ಅನ್ನಕ್ಕೂ ಇಟ್ಟಿದ್ದೀನಿ. ಅನ್ನನೂ ಬೇಯ್ತಾ ಇತ್ತು. ಇನ್ನು ಇದ್ಕಿದ ಬೇಳೆ ಸಾಂಬಾರು ಒಂದಾದ್ರೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದಂಗೆ. ಇನ್ನು ಸಾಂಬಾರ್ಗೂ ಮಸಾಲೆ ಎಲ್ಲ ಕಲಸಿ ಇಟ್ಟಿದ್ದೀನಿ. ಸಾಂಬಾರು ಒಂದು ಕಡೆ ಕುದೀತಾ ಇತ್ತು. ಅಡುಗೆ ಕೆಲಸ ಎಲ್ಲ ಇನ್ನು ಆಲ್ಮೋಸ್ಟ್ ಮುಗ್ದೈತೆ. ನೆನ್ನೆನೆ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆನೂ ಒಂದು ಸ್ವಲ್ಪ ತೊಳೆದಿಟ್ಟಿದ್ದೆ. ಇನ್ನು ಇವತ್ತು ದೇವ್ರ ಪಾತ್ರೆ ಎಲ್ಲ ಜೋಡಿಸಿ ದೇವ್ರ ಮನೆ ಎಲ್ಲ ಇನ್ನು ರೆಡಿ ಮಾಡ್ಕೊಬೇಕು. ನೆನ್ನೆ ಏಕಾದಶಿ ಇತ್ತಲ್ಲ, ಅದಕ್ಕೆ ರಾಯರಿಗೆ ಒಂದು ಸ್ವಲ್ಪ ತುಳಸಿ ಮತ್ತೆ ನೀರು ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ಇವಾಗ ಎಲ್ಲ ಹೂ ಇಟ್ಟು ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಬೇಕು. ದೇವ್ರ ಮನೆಯಲ್ಲೂ ಪಾತ್ರೆ ಎಲ್ಲ ಜೋಡಿಸಿ ಈ ತರ ಹೂವು ಎಲ್ಲ ಇಟ್ಟು ಅಲಂಕಾರನು ಮಾಡಿದೆ. ಇನ್ನು ಪೂಜೆಗೆ ಒಂದು ಸ್ವಲ್ಪ ಕಬ್ಬು, ಎಳ್ಳು, ಬೆಲ್ಲ, ಪೊಂಗಲ್ ಮಾಡಿದ್ವಲ್ಲ ಅದು, ಕಡಲೆಕಾಯಿ, ಅವರೆಕಾಯಿ ಬೇಯಿಸಿರೋದು ಎಲ್ಲ ಇಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಧೂಪನು ಹಾಕಿ ಪೂಜೆನು ಮಾಡಿದೆ. ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಮಗನು ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಇವಾಗ ನನ್ನ ಮಗನು ಮತ್ತೆ ನನ್ನ ಮಗಳನು ಇಬ್ರು ಪೂಜೆ ಮಾಡ್ತಾವ್ರೆ. ಇಬ್ರಿಗೂನು ಇವಾಗ ಹಾಕೊಂಡವ್ರಲ್ಲ ಬಟ್ಟೆನ ನೈಟ್ ಹೋಗಿ ತಂದಿದ್ದು. ಮೊದ್ಲೆಲ್ಲ ನಾವು ಅಪ್ಪ ಅಮ್ಮ ಬಟ್ಟೆ ತಂದಿಲ್ಲ ಹಬ್ಬಕ್ಕೆ ಅಂದ್ರೆ ಎಲ್ಲಾ ಹಬ್ಬಕ್ಕೂ ಕೊಡ್ಸೋರು. ಒಂದೊಂದು ಹಬ್ಬಕ್ಕೆ ಬಟ್ಟೆಗಳು ತಂದಿಲ್ಲ ಅಂದ್ರೆಲ್ಲ ಮುನಿಸ್ಕೊಂತಿದ್ದವ್ರು ನಾವು. ಇವಾಗ ಹೆಂಗಾಗಿದ್ದೀವಿ ಅಂದ್ರೆ ನಾವು ಇವಾಗ ನಮ್ಗೆ ಹಬ್ಬಕ್ಕೆ ಹೊಸ ಬಟ್ಟೆ ಇಲ್ಲ ಅಂದ್ರೂ ಮಕ್ಳುಗಳಿಗೆ ಹಬ್ಬಕ್ಕೆ ಹೊಸ ಬಟ್ಟೆ ತಂದ್ರೆ ಸಾಕು ಅನ್ನೋ ತರ ಆಗಿದ್ದೀವಿ. ಈ ಸರಿ ಸಿಂಪಲ್ ಆಗಿ ಒಂದು ಟಾಪು ಮತ್ತೆ ಪ್ಲಾಜಾ ಪ್ಯಾಂಟ್ ತಂದಿದ್ದೆ. ನೈಟ್ ಅಲ್ವಾ ತಂದಿದ್ದು, ಇನ್ನ ಸ್ಲೀವ್ನು ಹಾಕಿಸ್ಬೇಕಾಗಿತ್ತು. ಇವತ್ತು ಹಂಗೆ ಹಾಕೋ ಇನ್ನೊಂದ್ಸರಿ ಹಾಕಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಅದನ್ನೇ ಹಾಕೊಂಡವ್ರೆ. ನನ್ನ ಮಗಳಿಗೆ ಜೀನ್ಸ್ ಮತ್ತೆ ಸ್ಲೀವ್ಲೆಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹಾಕೊಂತಾರೆ ಬಟ್ ರೇರ್, ಅಷ್ಟೊಂದು ಇಷ್ಟ ಪಡಲ್ಲ ಅವರು. ಇದು ಇನ್ನು ನನ್ನ ಮಗಂಗ್ ತಗೊಂಡಿರೋದು ಜೀನ್ಸ್ ಮತ್ತೆ ಟಿ ಶರ್ಟ್. ಈ ಶರ್ಟ್ ಅಂತೂ ನೈಟ್ 1 ಅವರ್ ಹುಡುಕಿ ತಗೊಂಡವ್ರೆ. ಯಾವ್ದೋ ನರೂಟ ಚಿತ್ರ ಇರೋದ್ ಬೇಕು ಅಂತ ಹುಡುಕಿ ಜೀನ್ಸಿಗೆ ಮ್ಯಾಚ್ ಆಗಲ್ಲ ಅಂದ್ರೂ ಕೇಳದೆ ಅದೇ ಬೇಕು ಅಂತ ತಗೊಂಡಿರೋದು. ಇವರಿಬ್ರು ರೆಡಿ ಆಗಿದ್ರಲ್ಲ, ಹಾಗೆ ಇವರಿಬ್ರು ಒಂದ್ ಸ್ವಲ್ಪ ಫೋಟೋಗಳು ತೆಗ್ದೆ. ದೇವ್ರ ಮುಂದೆ ಎಳ್ಳು ಬೆಲ್ಲ ಇಟ್ಟಿದ್ನಲ್ಲ ಪೂಜೆ ಮಾಡಿ, ಇವಾಗ ಅದನ್ನು ಮೊದಲು ಇವರಿಬ್ರಿಗೂ ಕೊಟ್ಟೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಅವ್ರಿಗೂ ಕೊಟ್ಟು ಇವಾಗ ನಾನು ಎಳ್ಳು ಬೆಲ್ಲ ತಿಂದೆ. ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲಾರ್ಗೂ ಒನ್ಸ್ ಮೋರ್ ಹ್ಯಾಪಿ ಸಂಕ್ರಾಂತಿ. ಸ್ಟಾರ್ಟ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದಿ ಸಿಹಿ ಮಾತಾಡಿ. ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ಎಲ್ಲಾರ್ಗು ತಿಂಡಿ ಹಾಕೊಟ್ಟು ನಾನು ಪೊಂಗಲ್ ಮತ್ತೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಹಾಕೊಂಡು ಇವಾಗ ನಾನು ತಿಂತಾ ಇದ್ದೀನಿ. ಮತ್ತೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ಲಿಲ್ಲ. ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ನಾನು ಮತ್ತೆ ನನ್ನ ಮಗ, ನನ್ನ ಮಗಳು, ನನ್ನ ತಂಗಿ ಇವರೆಲ್ಲರೂ ರೆಡಿ ಆಗ್ಬಿಟ್ಟು ಇಲ್ಲೇ ನಮ್ಮ ನಗರದಲ್ಲೇ ಇರೋ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಜನನೂ ಜಾಸ್ತಿ ಇರ್ಲಿಲ್ಲ. ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ದೇವಸ್ಥಾನದೊಳಗೆ ಬಂದ್ವಿ. ಇವತ್ತಿನ ಅಮ್ಮನ ಅಲಂಕಾರ ಅಂತೂ ಬರೀ ಡ್ರೈ ಫ್ರೂಟ್ಸ್ ಅಲ್ಲೇನೆ ಮಾಡಿದ್ರು. ದರ್ಶನನೂ ಅಷ್ಟೇ ಚೆನ್ನಾಗಾಯ್ತು. ಇವತ್ತು ಹಬ್ಬ ಆಗಿತ್ತಲ್ಲ, ನಾವು ಜನ ಜಾಸ್ತಿ ಇರ್ತಾರೆ ಅನ್ಕೊಂಬಂದ್ವಿ. ಬೆಳಗ್ಗೆ ಜನ ಜಾಸ್ತಿ ಇದ್ರೇನೋ, ಇವಾಗ ನಾವು ಬಂದಾಗ ಅಷ್ಟೊಂದು ಜನ ಇರ್ಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಇಲ್ಲೇ ಪಕ್ಕದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರ ದೇವಸ್ಥಾನ ಐತೆ, ಇಲ್ಲಿಗೂ ಬಂದು ಹೋಗ್ಬೇಕು. ಇವಾಗ ಇಲ್ಲಿಗೂ ಬಂದ್ವಿ. ಇಲ್ಲೂ ಅಯ್ಯಪ್ಪ ಸ್ವಾಮಿನ ಕೂರಿಸಿದ್ರು. ಅಯ್ಯಪ್ಪ ಸ್ವಾಮಿನ ಮತ್ತೆ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರನ್ನ ಎಲ್ಲ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಬಂದು ಇವಾಗ ನೈಟ್ ಅಡುಗೆ ಮಾಡಬೇಕು. ಇವಾಗ ನೈಟ್ ಅಡುಗೆಗೆ ಸಿಹಿ ಗೆಣಸು ಬೆಳಿಗ್ಗೆ ಬೇಯಿಸಿದ್ವಲ್ಲ ಇದ್ದು ಇನ್ನೂ ಒಂದು ಸ್ವಲ್ಪ, ಅವನ್ನ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ. ಸಿಹಿ ಗೆಣಸು ಹೋಳಿಗೆ ಮಾಡ್ತಾರಲ್ಲ ಅದ್ರದ್ದು ರೆಸಿಪಿನ. ಬೇಯಿಸಿರೋ ಗೆಣಸನ್ನ ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ. ಈ ಗೆಣಸಲ್ಲೇನೆ ಹೋಳಿಗೆ ರೆಸಿಪಿನ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಇವತ್ತು ನಾನು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರ್ತಾವ ಹೋಳಿಗೆ ಅಂತ, ಮತ್ತೆ ಟೇಸ್ಟ್ ಹೇಗಿರ್ತವೆ ಅಂತಾನು ಗೊತ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಮೂಲಿ ನಾವು ಹೋಳಿಗೆ ಮಾಡೋವಾಗ ಹಿಟ್ಟು ಕಲಿಸ್ತೀವಲ್ಲ, ಸೇಮ್ ಪ್ರೊಸೀಜರ್ ಏನೇ. 1 ಕಪ್ ಮೈದಾ ಹಿಟ್ಟು
ತಗೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಉಪ್ಪು, 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಬೇಕು. ಸ್ವಲ್ಪ ಎಣ್ಣೆನೂ ಹಾಕೊಂಡು ಇಟ್ಟು ಚೆನ್ನಾಗಿ ನಾದ್ಬಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಮೆತ್ತಗೆ ಈ ತರ ನಾವು ಮಾಮೂಲಿ ಕಲಿಸ್ತೀವಲ್ಲ ಹೋಳಿಗೆ ಮಾಡೋವಾಗ ಈ ತರ ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಕಲಸಿರೋ ಹಿಟ್ಟನ್ನ ಒಂದು ಸ್ವಲ್ಪ ಚೆನ್ನಾಗಿ ನೆನೆಯಕ್ ಬಿಡ್ಬೇಕು. ಇದೊಂದು 10 ನಿಮಿಷ ನೆನಿಲಿ ಅಂತೇಳಿ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಹಿಟ್ಟೊಂದು ಸ್ವಲ್ಪ ನೆನೆಯಷ್ಟರಲ್ಲಿ ಇವಾಗ ಹೂರ್ಣ ಮಾಡ್ಕೊಳಕ್ ರೆಡಿ ಮಾಡ್ಕೊಳೋಣ. ಮೊದ್ಲು ಇವಾಗ ಬೇಯಿಸಿರೋ ಗೆಣಸನ್ನ ಒಂದ್ ಸ್ವಲ್ಪ ಸಿಪ್ಪೆ ಬಿಡಿಸ್ಕೊಂತ ಇದ್ದೀನಿ. ಇವು ಬೆಳಗ್ಗೆನೆ ಬೇಯಿಸಿಟ್ಟಿದ್ನಲ್ಲ ಎಲ್ಲ ಚೆನ್ನಾಗಿ ಆರ್ಕೊಂಡಿದ್ದ. ಇವಾಗ ಸಿಪ್ಪೆ ಎಲ್ಲ ಬಿಡಿಸಿದೀನಿ. ನೋಡ್ರಿ ಚೆನ್ನಾಗಿ ಬೆಂದೈತೆ. ಇದೇನ್ ಬೇಯಕ್ ಜಾಸ್ತಿ ಟೈಮ್ ತಾಣಲ್ಲ, ಒಂದ್ 10-15 ನಿಮಿಷದಲ್ಲೇ ಬೇಗ ಬೆಂದೋಗ್ತದೆ. ನಾನು ಇವಾಗ ಇದನ್ನೆಲ್ಲ ಒಂದ್ ಸ್ವಲ್ಪ ಕೈಯಲ್ಲೇನೆ ನುಣ್ಣಗ್ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ. ಈ ತರ ಇಷ್ಟು ನುಣ್ಣಗ್ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದ್ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ನೀವು ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡ್ ಹಾಕೊಳ್ರಿ. ಬೆಲ್ಲನ್ ಪಾಕ ಕಾಯಿಸಿ ಅದ್ರೊಳಗೆ ಗೆಣಸು ಹಾಕ್ಬಿಟ್ಟು ಮಾಡ್ಬೋದು. ನಾನ್ ಬೆಲ್ಲನ್ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ನುಣ್ಣು ಕುಟ್ಕೊಂಡಿದ್ದೆ ಬೆಲ್ಲ ಇವಾಗ ಹಾಕಿ ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಬೆಲ್ಲ ಮತ್ತೆ ಏಲಕ್ಕಿ ಪುಡಿ ಇವೆರಡನ್ನು ಹಾಕ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ನೀರು ಅದೆಲ್ಲ ಏನು ಹಾಕದಂಗೆನೆ ಒಂದ್ ಸ್ವಲ್ಪ ನೀಟಾಗಿ ಮಿಕ್ಸಿಗೆ ನುಣ್ಣಗ್ ರುಬ್ಕೊಬೇಕು. ಬೆಲ್ಲ ಹಾಕಿದೀವಲ್ಲ ಅದ್ರಲ್ಲೇನೆ ನೀರ್ ಬಿಡ್ತದಲ್ಲ, ನೀರೆಲ್ಲ ಏನ್ ಹಾಕಂಗಿಲ್ಲ. ಇದೊಂದ್ ಸ್ವಲ್ಪ ಪೇಸ್ಟ್ ತರ ಆಗೋವರ್ಗುನು ಈ ತರ ರುಬ್ಕೊಬೇಕು. ಇಷ್ಟ ಆದ್ರೆ ಸಾಕು. ಬೆಲ್ಲನು ಮತ್ತೆ ಏಲಕ್ಕಿ ಪೌಡ್ರು ಈ ತರ ಒಂದ್ ಸ್ವಲ್ಪ ನುಣ್ಣಗೆಲ್ಲ ಪೇಸ್ಟ್ ಆದ್ಮೇಲೆ ಇವಾಗ ಬೇಯಿಸಿ ಎಲ್ಲ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸು, ಅದನ್ನ ಹಾಕಂತ ಇದ್ದೀನಿ. ಇವೆರಡನ್ನು ಹಾಕೊಂಡು ಇವನ್ನ ಒಂದ್ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋವರ್ಗುನು ಮಿಕ್ಸಿಲೇನೆ ಒಂದ್ 2-3 ಸರಿ ಮಿಕ್ಸಿಲಿ ಆಡಿಸ್ಕೊಬೇಕು. ಈ ತರ ಹಾಕೊಂಡ್ರೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅವಾಗ ನಾವು ಹೂರ್ಣ ಮಾಡ್ತೀವಲ್ಲ ಬೇಳೆ ಒಬ್ಬಟ್ಟು ಆ ತರ ಎಲ್ಲ, ಅವಾಗ ಈ ತರ ಹೂರ್ಣ ರೆಡಿ ಆಗ್ತದೆ. ನಾನೊಂದ್ ಸ್ವಲ್ಪನೇ ಮಾಡ್ತಾ ಇರೋದು. ಇವಾಗ ಒಂದೇ ಸರಿಗೆ ಮಿಕ್ಸಿಗೂ ಎಲ್ಲ ಹಾಕೊಂಡಿತ್ತಾಯ್ತು. ನೀವು ಜಾಸ್ತಿ ಮಾಡಂಗಿದ್ರೆ ಈ ತರನೇ ಒಂದ್ 2-3 ಸರಿ ರುಬ್ಕೊಬೇಕು. ಇದನ್ನೆಲ್ಲ ರುಬ್ಬಿಟ್ಟು ಒಂದ್ ಪಾತ್ರೆಗೂ ಹಾಕಿ ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ಗ್ಯಾಸ್ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದ್ ಪ್ಯಾನ್ ಇಟ್ಟಿದ್ದೀನಿ. ಹಾಗೆ ಆ ಪ್ಯಾನ್ ಕಾಯ್ದ್ಮೇಲೆ ಒಂದ್ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ 2 ನಿಮಿಷ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ಏನಾದ್ರೂ ಹೂರ್ಣ ಸ್ವಲ್ಪ ತೆಳ್ಳಗಾಗೈತೆ ಅಂತ ಅನ್ಸಿದ್ರೆ ಉಂಡೆ ಮಾಡಕ್ ಆಗಲ್ಲ ಅಂತ ಅದಕ್ಕೊಂದ್ ಸ್ವಲ್ಪ ಹುರ್ಗಡ್ಲೆ ಇರ್ತತಲ್ಲ ಅದನ್ನ ಪುಡಿ ಮಾಡಿ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಬಹುದು. ಒಂದ್ 2 ನಿಮಿಷ ಇದನ್ನ ಕೈ ಬಿಡದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದೀನಿ. ಹೂರ್ಣನು ರೆಡಿ ಆಗೈತೆ. ಸಿಂಪಲ್ ಆಗಿ ಬೇಗನೆ ಮಾಡ್ಕೊಬಹುದು ಈ ಹೂರ್ಣನ. ಒಂದ್ಸಲಿ ಕೈ ತ್ಯಾವ ಮಾಡ್ಕೊಂಡು ಇವಾಗ ಹೂರ್ಣ ಮಾಡಿದೀವಲ್ಲ ಅದನ್ನ ಕೈ ತ್ಯಾವ ಮಾಡ್ಕೊಂಡು ಹಿಂಗೊಂದ್ಸರಿ ಮುಟ್ಟಿದಾಗ ಕೈಗೆ ಅಂಟ್ಕೊಂಡೇ ಇದ್ರೆ ಹೂರ್ಣ ರೆಡಿ ಆಗೈತೆ ಅಂತ. ಇನ್ನು ಹೂರ್ಣನು ರೆಡಿ ಆಗೈತೆ. ಮತ್ತೆ ಗ್ಯಾಸ್ ಸ್ಟವ್ ಆಫ್ ಮಾಡಿದೀನಲ್ಲ, ನನಗೆ ಯಾಕೋ ಒಂದ್ ಸ್ವಲ್ಪ ಹೂರ್ಣ ತೆಳ್ಳಗಾಗೈತೆ ಅಂತ ಅನ್ನಿಸ್ತು. ಒಂದ್ ಸ್ವಲ್ಪ ಕಡಲೆ ಪಪ್ಪನ ಪುಡಿ ಮಾಡ್ಬಿಟ್ಟು ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಬಿಟ್ಟೆ ಬೇಕಾದ್ರೆ ಅದಕ್ಕೆ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಬಹುದು. ನಾನು ಹಂಗೆ ಮಾಡಿರೋದು. ಇವಾಗ ತೆಳ್ಳಗಿತ್ತಲ್ಲ ತಿರ್ಗಾ ಉಂಡೆ ಮಾಡಕ್ ಬರಲ್ಲ, ಆಮೇಲೆ ಒಳಗೆ ತಟ್ಟಕ್ ಆಗಲ್ಲ ಅಂತೇಳಿ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಹೂರ್ಣ ಇವಾಗ ಚೆನ್ನಾಗೈತೆ. ಎಲ್ಲ ರೆಡಿ ಆಗೈತೆ. ಇವಾಗ ಒಬ್ಬಟ್ಟಿನ ತಟ್ಬಿಟ್ಟು ಬೇಯಿಸ್ಬೇಕಷ್ಟೇ. ಎಲ್ರಿಗೂ ಗೊತ್ತಿರೋದೆ, ಅದಕ್ಕೆ ಒಂದು ಒಬ್ಬಟ್ಟು ಮಾತ್ರ ತಟ್ಟು ತೋರಿಸ್ತಾ ಇದ್ದೀನಿ. ಹೂರ್ಣ ಕನಕ ಎರಡು ಚೆನ್ನಾಗಿ ಬಂದಿದ್ರೆ ಹೋಳಿಗೆ ತಟ್ಟೋದು ಈಸಿ. ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಒಂದ್ ಪೇಪರ್ ಮೇಲೆ ಇಟ್ಟು ಅದನ್ನ ಸ್ವಲ್ಪ ತಟ್ಟಿ ಹೂರ್ಣನು ಇಟ್ಟು ಅದನ್ನ ಸುಮ್ನೆ ಕೈಯಲ್ಲೇನೆ 1 ಸೆಕೆಂಡ್ಗೆ ಹೋಳಿಗೆ ತಟ್ಬೋದು. ನೋಡ್ರಿ ಪರವಾಗಿಲ್ಲ, ಚೆನ್ನಾಗೇನೆ ಬಂದೈತೆ. ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು, ಬರ್ತಾವ ಇಲ್ವಾ ಅನ್ಕೊಂಡಿದ್ದೆ. ಇವಾಗ ಹೆಂಚುನು ಕಾಯಕ್ ಇಟ್ಟಿದ್ನಲ್ಲ ಕಾಯ್ದೈತೆ. ಕಾಯ್ದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟಿದ್ನಲ್ಲ ಹೋಳಿಗೆ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಗೆಣಸಿಂದ ಹಲ್ವಾ ಮಾಡ್ತಿರೋದು. ಒಂದ್ ಸ್ವಲ್ಪ ಬೇಗನೆ ಸೀದೋಗ್ತತೆ. ಅದಕ್ಕೆ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇನೆ ಇಟ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ. ಇವಾಗ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿತ್ತಾಯ್ತು. ಬಿಸಿ ಬಿಸಿ ಸಿಹಿ ಗೆಣಸಿನ ಹೋಳಿಗೆನು ರೆಡಿ ಆಯ್ತು. ನೀವು ಒಂದ್ಸರಿ ರೆಸಿಪಿನ ಟ್ರೈ ಮಾಡ್ರಿ. ನಿಜ ಹೇಳ್ಬೇಕು ಅಂದ್ರೆ ಸೇಮ್ ಸ್ವಲ್ಪ ಬೇಳೆ ಹೋಳಿಗೆ ತರಾನೇ ಟೇಸ್ಟ್ ಚೆನ್ನಾಗೈತೆ. ಬೇಗನು ಮಾಡ್ಕೊಬಹುದು. ಒಂದ್ ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು ಮಾಡಕ್ಕೆ. ನಿಮ್ಮ ಮನೇಲೂ ಸಿಹಿ ಗೆಣಸು ಇರ್ತದಲ್ಲ, ಅವಾಗ ನೀವು ಒಂದ್ಸರಿ ರೆಸಿಪಿನ ಟ್ರೈ ಮಾಡ್ರಿ. ನಾನು ಮಾಡಿ ಇವಾಗ ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಬಿಟ್ಟು ಮನೆಯಲ್ಲೂ ಎಲ್ಲಾರ್ಗೂ ಕೊಟ್ಟೆ. ಎಲ್ಲಾರ್ಗೂ ಟೇಸ್ಟ್ ಇಷ್ಟ ಆಯ್ತು, ಚೆನ್ನಾಗೈತೆ ಅಂತ ಹೇಳಿದ್ರು. ಇನ್ ಸಾಂಬಾರನು ಬೆಳಗ್ಗೆನೆ ಇದ್ಕಿದ್ ಬೇಳೆ ಸಾಂಬಾರ್ ಮಾಡಿದ್ನಲ್ಲ ಅದೇ ಇತ್ತು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅನ್ನ ಮುದ್ದೆ ಮಾಡ್ಬಿಟ್ಟು ಎಲ್ಲಾರ್ಗೂ ಊಟಕ್ಕೂ ಇಕ್ಕೊಟ್ಟೆ. ಇವತ್ತು ಗುರುವಾರ ಅಲ್ವಾ, ನಾವೆಲ್ಲ ಗುರುವಾರನು ರಾಯರು ಮಠಕ್ಕೆ ಹೋಗ್ತೀವಿ. ನಾನು ಮತ್ತೆ ನಮ್ಮ ಮನೆಯವರು ರೆಡಿಯಾಗಿ ಇವಾಗ ರಾಯರು ದೇವಸ್ಥಾನಕ್ಕೂ ಬಂದ್ವಿ. ನಾವು ಬಂದಾಗ ಅಷ್ಟೊಂದ್ ಜನ ಏನಿರ್ಲಿಲ್ಲ.
ಇವತ್ತು ರಾಯರನ್ನು ನೋಡಿ ಮನ್ಸಿಗೆ ಒಂಥರ ಖುಷಿ ಮತ್ತೆ ನೆಮ್ಮದಿ ಆಯಿತು. ಹಾಗೆ ಒಂದು 15 ನಿಮಿಷ ಅಲ್ಲೇ ಕೂತಿದ್ವಿ. ರಾಯರ ಅಲಂಕಾರನೂ ಅಷ್ಟೇ ಇವತ್ತು ಚೆನ್ನಾಗಿ ಮಾಡಿದ್ರು. ಹಾಗೆ ನೀವು ರಾಯರು ದರ್ಶನ ಮಾಡ್ಕೊಳ್ರಿ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ರಾಯರು ಮಠದಲ್ಲೇನೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.